ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 4ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯೆ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 3:39 ಇರಲಿದೆ. ನಂತರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:34 ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಅಪರಾಹ್ನ 4:45 ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ಬೆಳಿಗ್ಗೆ 10:37 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕೂಡ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:14 ಸಂಜೆ 6:48 ಗುಳಿಕ ಕಾಲ ಈ ದಿನ ಅಪರಾಹ್ನ 3:39 ಸಂಜೆ 5:14 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:22 ಸಂಜೆ 6:15 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:39 ಬೆಳಿಗ್ಗೆ 8:20 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಉತ್ತಮವಾದಂತಹ ದಿನ. ತುಂಬ ಅನುಕೂಲ ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮಾಡಬಹುದು. ಹಾಗೆ ಯಾವುದೇ ರೀತಿಯ ಪ್ರಯಾಣ ಆದರೂ ಕೂಡ ನಿಮಗೆ ಸಿದ್ಧಿಸುತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ರಾಜಕಾರಣಿಗಳಿಂದಲೇ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ದರೂ ಕೂಡ ಅವರನ್ನು ಭೇಟಿ ಮಾಡಲಿಕ್ಕೂ ಈ ದಿನ ಚೆನ್ನಾಗಿದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಈ ದಿನ ಒಂದು ಯಶಸ್ವಿಯಾಗಿ ನಡೆಯುವಂಥ ದಿನ. ಏಕೆಂದರೆ ಯಾರದ್ದು ಈ ದಿನ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಇರಲ್ಲ. ಹಾಗೆ ಈ ದಿನ ರವಿಯನ್ನು ಪಿತೃಕಾರಕ ಅಂತ ಹೇಳ್ತಾರೆ, ಪುತ್ರಕಾರಕ ಅಂತ ಹೇಳ್ತಾರೆ. ಹಾಗೆ ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ ಕಾರಕನಾಗಿರುವಂಥವನು ರವಿ. ನಮ್ಮ
ಆರೋಗ್ಯಕ್ಕೂ ಕೂಡ ಕಾರಕ ರವಿ. ಹಾಗಾಗಿ ಈ ದಿನ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆರೋಗ್ಯ ಬೇಕು. ಆರೋಗ್ಯ ಮಾನಸಿಕವಾಗಿಯೂ ಬೇಕು, ದೈಹಿಕವಾಗಿಯೂ ಬೇಕು. ಅದಕ್ಕಾಗಿಯೇ ಈ ದಿನ ಉತ್ತಮವಾದಂಥ ಆಹಾರ ವಿಹಾರಾದಿಗಳನ್ನು ಅನುಸರಣೆ ಮಾಡಿ, ಇನ್ನು ಮನಸ್ಸಿನ ಒಂದು ಬಲಕ್ಕೆ ಭಗವಂತನನ್ನು ಆರಾಧನೆ ಮಾಡಿ, ಖಂಡಿತ ಒಳ್ಳೆಯ ಫಲ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 25 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 47 ನಿಮಿಷದಿಂದ ಸಂಜೆ 7 ಗಂಟೆ 43 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 21 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಶನಿ ಹೋರದಲ್ಲಿ ಮಾಡಬೇಡಿ, ಪ್ರಯಾಣವನ್ನು ಮಾಡಬೇಡಿ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಕೂಡ ಆದಷ್ಟು ಶನಿ ಹೋರದಲ್ಲಿ ಈ ದಿನ ತಟಸ್ಥವಾಗಿರುವಂಥದ್ದು ಉತ್ತಮ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಯಾವುದೇ ತೀರ್ಮಾನಗಳಿರಲಿ, ಯಾವುದೇ ರೀತಿಯ ಬಂಡವಾಳ ಹೂಡುವಂಥದ್ದು, ವ್ಯಾಪಾರ ವಿಸ್ತರಣೆ ಮಾಡುವಂಥದ್ದು, ವ್ಯಾಪಾರಿ ಸಂಬಂಧವಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರಗಳು, ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಈ ಶನಿ ಹೋರದಲ್ಲಿ. ಇನ್ನು ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ ಅಥವಾ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರಗಳನ್ನಾಗಲಿ ಶನಿ ಹೋರದಲ್ಲಿ ಮಾಡಬೇಡಿ. ರವಿ ಹೋರ ಗುರು ಹೋರ ಚೆನ್ನಾಗಿದೆ, ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ಇದನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ, ಇನ್ನು ಈ ದಿನ ಸಂಜೆ 5 ಗಂಟೆ 43 ನಿಮಿಷದಿಂದ ಸಂಜೆ 6 ಗಂಟೆ 47 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 25 ನಿಮಿಷದಿಂದ ರಾತ್ರಿ 1 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮಗೆ ಆ ದಿನದಲ್ಲಿ ಯಾವುದು ಒಳ್ಳೆಯ ಮುಹೂರ್ತ ಇದೆ, ಯಾವುದು ತುಂಬ ಸೂಕ್ತವಾದಂಥ ಹೊರ ಇದೆ ಅನ್ನುವಂಥ ವಿಚಾರಗಳು ಪ್ರತಿನಿತ್ಯ ತಿಳಿದು ಬರುತ್ತೆ. ಇದನ್ನು ನೀವು ಅನುಸರಣೆ ಮಾಡ್ತಾ ಇದ್ದರೆ, ಹಾಗೆ ಈ ಪ್ರಯಾಣವನ್ನಾಗಲಿ ಶುಭ ಕಾರ್ಯಗಳನ್ನಾಗಲಿ ಒಳ್ಳೆಯ ಮುಹೂರ್ತದಲ್ಲೇ ನೀವು ಆರಂಭ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರುವಂಥ ಒಂದು ಮಾರ್ಗದರ್ಶನದ ವಿಚಾರ. ಅದನ್ನು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಬಂಧುಗಳೇ, ಈ ಮಳೆಯ ವಿಚಾರವನ್ನು ನೋಡೋದಾದರೆ ಆಶ್ಲೇಷ ಮಳೆ ಪ್ರಾರಂಭ ಆಗಿದೆ, 2ನೇ ದಿವಸ ಇದು. ಹಾಗೆ ಈ ಆಗಸ್ಟ್ 16ನೇ ತಾರೀಕಿನವರೆಗೆ ಆಶ್ಲೇಷ ಮಳೆ ಇರುತ್ತೆ. ನಂತರ ಮಖ ಮಳೆ ಆರಂಭ ಆಗುವಂಥದ್ದು ಇದೆ. ಇನ್ನು ಈ ದಿನದ ವಿಶೇಷತೆಯನ್ನು ನೋಡೋದಾದರೆ, ಈ ದಿನ ಭೀಮನ ಅಮಾವಾಸ್ಯೆಯ ದಿನ, ಜ್ಯೋತಿರ್ಭೀಮೇಶ್ವರ ವ್ರತ ಇರುವಂತಹ ದಿನ, ಗಂಡನ ಪೂಜೆ ಮಾಡುವಂತಹ ದಿನ, ಹಾಗೆ ಪತಿ ಸಂಜೀವಿನಿ ವ್ರತವನ್ನು ಆಚರಣೆ ಮಾಡುವಂತಹ ದಿನ. ನೋಡಿ ಎಷ್ಟೊಂದು ಹೆಸರುಗಳಿದೆ ಈ ದಿನದ ಭೀಮನ ಅಮಾವಾಸ್ಯೆಗೆ. ಹಾಗೆ ವಿವಾಹ ಆಗಿರುವಂತಹ ಮಹಿಳೆಯರು ತಮ್ಮ ಪತಿಯ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ, ಭಗವಂತನ ಅನುಗ್ರಹ ಇರಲಿ ಅಂತ ಹೇಳಿ ಈ ದಿನ ಗಂಡನ ಪೂಜೆಯನ್ನು ಮಾಡುವಂಥದ್ದು, ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಅವಿವಾಹಿತ ಮಹಿಳೆಯರು ವಿಶೇಷವಾಗಿ ಉತ್ತಮವಾದಂಥ ವರ ಸಿಕ್ಕಲಿ, ಹಾಗೆ ದಾಂಪತ್ಯದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ, ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ವರ ಬಂದು ಕೈ ಹಿಡೀಲಿ ಅಂತ ಹೇಳಿ ಪಾರ್ವತಿ ಪರಮೇಶ್ವರರನ್ನ ಪೂಜೆ ಮಾಡುವಂಥ ಒಂದು ವಿಶೇಷ ದಿನ ಕೂಡ. ಹಾಗಾಗಿ ಅಮಾವಾಸ್ಯೆ ಆದರೂ ಕೂಡ ಒಂದು ವ್ರತವನ್ನು ಆಚರಣೆ ಮಾಡುವಂಥ ಒಂದು ದಿನ. ಹಾಗಾಗಿನೇ ಈ ದಿನ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಜೊತೆಗೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ ಕೂಡ. ಏಕೆಂದರೆ ಈ ದಿನ ಪುಷ್ಯ ನಕ್ಷತ್ರ ಇದೆ, ಜೊತೆಗೆ ಭಾನುವಾರ ಇರುವಂಥದ್ದು. ಹಾಗಾಗಿ ಯಾವ ದಿನ ಭಾನುವಾರ ಪುಷ್ಯ ನಕ್ಷತ್ರ ಇರುತ್ತೋ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇನ್ನು ಈ ದಿನ ಭಾನುವಾರ ಪುಷ್ಯ ನಕ್ಷತ್ರ ಇರೋದ್ರಿಂದ ರವಿ ಪುಷ್ಯ ಯೋಗ ಇರುವಂಥ ದಿನ ಬಹಳ ವಿಶೇಷವಾಗಿರುವಂಥದ್ದು. ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಗೌರವಾನ್ವಿತ ಯೋಗ ಅಂತ ಹೇಳಿದ್ರೆ ಈ ರವಿ ಪುಷ್ಯ ಯೋಗ. ಅದರಲ್ಲೂ ಭಾನುವಾರದ ದಿನ
ಪುಷ್ಯ ನಕ್ಷತ್ರ ಬಿದ್ದರೆ ಅದು ಮಂಗಳಕರವಾದಂತಹ ದಿನ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಪುಷ್ಯ ನಕ್ಷತ್ರ ಅತ್ಯಂತ ಪ್ರಮುಖವಾದಂತಹ ನಕ್ಷತ್ರ. 27 ನಕ್ಷತ್ರಗಳ ಪೈಕಿ ಹೇಗೆ ಒಂದು ಕಾಡಿಗೆ ಸಿಂಹವನ್ನ ಕಾಡಿನ ರಾಜ ಅಂತ ಹೇಳಿ ಕರೀತಾರೋ, ಅದೇ ರೀತಿಯಲ್ಲಿ ಎಲ್ಲ ನಕ್ಷತ್ರಗಳಿಗೂ ಕೂಡ ಪುಷ್ಯ ನಕ್ಷತ್ರ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ನಕ್ಷತ್ರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಪುಷ್ಯ ನಕ್ಷತ್ರ ಎಲ್ಲ ರೀತಿಯ ದೋಷಗಳಿಂದ ದೋಷಪೂರಿತವಾದಂತಹ ವ್ಯಕ್ತಿಯನ್ನ ಮುಕ್ತನನ್ನಾಗಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ವಾಸ್ತವವಾಗಿ ಚಂದ್ರನ ಸಂಚಾರದ ಸಮಯದಲ್ಲಿ 4, 8 ಅಥವಾ 12ನೇ ಮನೆಯಲ್ಲಿದ್ರೆ ಪುಷ್ಯಾಮೃತ ಯೋಗ ಎಲ್ಲ ಕಾರ್ಯಗಳನ್ನು ಕೂಡ ಪೂರ್ಣಗೊಳಿಸುತ್ತೆ. ಹಾಗಾಗಿ ಈ ರವಿ ಪುಷ್ಯ ಯೋಗ ಈ ದಿನ ಸಂಭವಿಸ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ. ಹಾಗೆ ಈ ಈಗಾಗಲೇ ಹೇಳಿದಾಗೆ ಪುಷ್ಯ ನಕ್ಷತ್ರವನ್ನ ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಯಾಕೆಂದ್ರೆ ಪುಷ್ಯ ಅಂತ ಹೇಳಿದ್ರೆ ಪೋಷಣೆ ಮಾಡು ಅನ್ನುವಂಥ ಒಂದು ಅರ್ಥ ಇದೆ, ಟು ನರ್ಚರ್ ಅನ್ನುವಂಥ ಅರ್ಥ. ಆದ್ರಿಂದ ಈ ನಕ್ಷತ್ರ ಶಕ್ತಿ ಮತ್ತೆ ಸಾಮರ್ಥ್ಯವನ್ನು ಒದಗಿಸುವಂಥದ್ದು. ಹಾಗಾಗಿ ಈ ನಕ್ಷತ್ರದ ಅಡಿಯಲ್ಲಿ ಯಾರು ಜನಿಸಿದ್ದಾರೆ ಅಂಥವರು ಯಾವಾಗಲೂ ಕೂಡ ಜನರಿಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ, ಸೇವೆ ಮಾಡಲಿಕ್ಕೆ ಸಿದ್ಧರಾಗಿರ್ತಾರೆ. ಹಾಗೆ ತಮ್ಮ ಕಠಿಣ ಪರಿಶ್ರಮ ಮತ್ತೆ ಸಾಮರ್ಥ್ಯ ಇದರ ಮೂಲಕ ಜೀವನವನ್ನು ಅವರು ಮುನ್ನಡೆಸ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಸೋಲು ಅನ್ನುವಂಥದ್ದೇ ಇಲ್ಲ, ಬಹಳ ಧೈರ್ಯವಾಗಿ ಕೆಲಸ ಕಾರ್ಯಗಳನ್ನ ಎದುರಿಸುವಂಥವರು ಅವರು. ಇನ್ನು ಈ ರವಿ ಪುಷ್ಯ ಯೋಗ ಇರುವಂತಹ ದಿನದ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಅದು ಈ ದಿನ ಬಂದಿದೆ, ಅದರಲ್ಲೂ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಈ ರವಿ ಪುಷ್ಯ ಯೋಗ ಬಂದಿರುವಂಥದ್ದು ಒಂದು ಯೋಗವೇ ಸರಿ. ಹಾಗೆ ಈ ದಿನ ನಮ್ಮ ಸಂಪ್ರದಾಯದ ಪ್ರಕಾರ ಸಂಪತ್ತು ಸಮೃದ್ಧಿ ಪ್ರಗತಿದಾಯಕವಾಗಿರಬೇಕು ಅಂತ ಹೇಳಿದ್ರೆ ನಾವು ವಿಶೇಷವಾಗಿ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತೇವೆ, ಲಕ್ಷ್ಮೀ ಪೂಜೆಯನ್ನ ಮಾಡ್ತೇವೆ. ಯಾಕೆಂದ್ರೆ ಈ ಸಂಪತ್ತಿನ ದೇವತೆ ಲಕ್ಷ್ಮಿ ಪುಷ್ಯ ನಕ್ಷತ್ರದಲ್ಲೇ ಜನಿಸಿದ್ದಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ಸೂಕ್ತವಾಗಿರುವಂಥದ್ದು. ಚಿನ್ನಾಭರಣಗಳನ್ನು ಖರೀದಿ ಮಾಡಲಿಕ್ಕಾಗಲಿ, ಹೊಸ ಉದ್ಯಮವನ್ನು ಪ್ರಾರಂಭ ಮಾಡುವಂಥದ್ದು, ಪೂಜೆ ಹೋಮ ಹವನಾದಿಗಳನ್ನು ಮಾಡುವಂಥದ್ದು, ಭೂಮಿಯನ್ನು ಖರೀದಿ ಮಾಡುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದು, ಇಂಥ ಕೆಲಸ ಕಾರ್ಯಗಳಿಗೆ ರವಿ ಪುಷ್ಯ ಯೋಗ ಮಂಗಳಕರವಾಗಿರುವಂಥದ್ದು. ಆದರೆ ಈ ಅಮಾವಾಸ್ಯೆ ಬಂದಿರೋದ್ರಿಂದ ಕೆಲವರು ಮಾತ್ರ ಹಣದ ವಹಿವಾಟನ್ನು ಮಾಡ್ತಾರೆ, ಇನ್ನು ಉಳಿದವರು ಹಣದ ವ್ಯವಹಾರವನ್ನು ಮಾಡಲ್ಲ. ಯಾಕೆಂದರೆ ಅಮಾವಾಸ್ಯೆ ಅಂತ ಹೇಳಿ ತಟಸ್ಥರಾಗಿದ್ಬಿಡ್ತಾರೆ. ಆದರೆ ಅದಕ್ಕಿಂತಲೂ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ದಿನ ರವಿ ಪುಷ್ಯ ಯೋಗ ಇದೆ ಅಂತ ಹೇಳಿ. ಹಾಗಾಗಿ ಪೂಜೆಯನ್ನು ಮಾಡಲಿಕ್ಕೆ, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ, ಯಾವುದೇ ರೀತಿಯ ಮಂಗಳಕರವಾದಂಥ ವಸ್ತುಗಳನ್ನು ಮನೆಗೆ ತರಲಿಕ್ಕೆ ರವಿ ಪುಷ್ಯ ಯೋಗ ಅತ್ಯಂತ ಸಮರ್ಪಕವಾಗಿ ಸೂಕ್ತವಾಗಿ ಇರುವಂಥದ್ದು. ಹಾಗೆ ಈ ಅಮಾವಾಸ್ಯೆ ಒಂದು ಇರಲಿಲ್ಲ ಅಂತ ಹೇಳಿದ್ರೆ ಈ ದಿನ ಮಂಗಳಕರವಾದಂತಹ ಶುಭ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು. ಹಾಗೆ ಯಾವುದೇ ಒಂದು ಹಬ್ಬದ ರೀತಿಯಲ್ಲಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲೂ ಕೆಲವು ಮಂಗಳಕರ ವಸ್ತುಗಳನ್ನು, ಮಂಗಳ ದ್ರವ್ಯಗಳನ್ನು ಖರೀದಿ ಮಾಡಲಿಕ್ಕೆ ರವಿ ಪುಷ್ಯ ಯೋಗ ತುಂಬ ಸಮರ್ಥವಾಗಿ ಸಮರ್ಪಕವಾಗಿ ಇರುವಂಥದ್ದು. ಏಕೆಂದರೆ ಈ ಹೊಸ ವಸ್ತುಗಳನ್ನು, ಮಂಗಳಕರವಾದಂತಹ ವಸ್ತುಗಳನ್ನು ಕೊಂಡು ಮನೆಗೆ ತಂದಾಗ ಲಕ್ಷ್ಮಿ ಕೂಡ ಮನೆಗೆ ಬರ್ತಾಳೆ. ಮನೆಗೆ ಬಂದರೆ ಸುಮ್ಮನೆ ಇರಲ್ಲ, ಬಹಳ ದೀರ್ಘಕಾಲದವರೆಗೆ ಆ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಈ ರವಿ ಪುಷ್ಯ ಯೋಗ ಅನ್ನುವಂಥದ್ದು ಕೆಲವು ಬಾರಿ, ಅದರಲ್ಲೂ ಒಂದು 3-4 ಬಾರಿ ರೂಪುಗೊಳ್ಳುವಂಥದ್ದು. ಅದನ್ನು ನೀವು ಗಮನದಲ್ಲಿಟ್ಕೊಂಡು ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ಈ ರವಿ ಪುಷ್ಯ ಯೋಗ ತಂತ್ರ ಮತ್ತು ಮಂತ್ರದ ಸಿದ್ಧಿಯನ್ನು ಕೂಡ ನೀಡುತ್ತೆ. ಯಾರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯಬೇಕು ಅಂತಿದ್ದೀರಿ ಅವರಿಗೆ ಅತ್ಯಂತ ಸೂಕ್ತವಾಗಿರುವಂಥ ಸಂದರ್ಭ ಇದು. ಇನ್ನು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಯಾವುದೇ ಚಟುವಟಿಕೆಗಳನ್ನು ಅಭ್ಯಾಸ ಮಾಡುವಂಥವ್ರಿಗೂ ಕೂಡ ಇದು ಅತ್ಯಂತ ಪ್ರಯೋಜನಕಾರಿಯಾದಂತಹ ಒಂದು ಯೋಗ ಇದು. ಹಾಗೆ ಈ ಪುಷ್ಯ ನಕ್ಷತ್ರದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ತುಂಬ ಲಾಭದಾಯಕವಾಗಿ ಇರುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಖುಲಾಯಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಆದ್ದರಿಂದಲೇ ಈ ಸಕಾರಾತ್ಮಕ ಗುಣಲಕ್ಷಣಗಳು ಇದರಲ್ಲಿದೆ. ಆದ್ದರಿಂದಲೇ ಎಲ್ಲರೂ ಕೂಡ ಈ ನಕ್ಷತ್ರವನ್ನು ಇಷ್ಟಪಡ್ತಾರೆ ಅನ್ನುವಂಥ ವಿಚಾರ ಇದೆ. ಇನ್ನು ಬಂಧುಗಳೇ, ಈ ದಿನ ರವಿ ಪುಷ್ಯ ಯೋಗದ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥದ್ದು. ಹಾಗಾಗಿ ಹಲವು ಶುಭ ಯೋಗಗಳನ್ನು ಒಳಗೊಂಡಿರುವಂತಹ ದಿನ ಈ ಭಾನುವಾರದ ದಿನ, ಅಮಾವಾಸ್ಯೆಯ ದಿನ. ಹಾಗೆ ಈ ದಿನ ಬುಧ ವಕ್ರಾರಂಭವನ್ನು ಮಾಡ್ತಾ ಇರುವಂತಹ ಸಂದರ್ಭ ಕೂಡ ಇದೆ. ವ್ಯಾಪಾರಸ್ಥರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂತಹ ಬುಧ ವಕ್ರ ಚಲನೆಯನ್ನ ಅನುಭವಿಸ್ತಾ ಇರೋದ್ರಿಂದ ವ್ಯಾಪಾರದಲ್ಲೂ ಕೂಡ ಕೆಲವೊಮ್ಮೆ ವ್ಯತಿರಿಕ್ತ ಪರಿಣಾಮಗಳು ಕೂಡ ಉಂಟಾಗುವಂಥದ್ದು ಇದೆ. ಹಾಗೆ ಈ ದಿನ
ಹಲವಾರು ಶುಭ ಯೋಗಗಳು ಇರೋದ್ರಿಂದ 5 ರಾಶಿಯವರಿಗೆ ವಿಶೇಷವಾದಂತಹ ಅನುಗ್ರಹ ಉಂಟಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಏಕೆಂದ್ರೆ ಈ ದಿನ ಆಗಸ್ಟ್ 4ನೇ ತಾರೀಕು ಭಾನುವಾರದ ದಿನ ಚಂದ್ರ ಕರ್ಕಾಟಕ ರಾಶಿಯಲ್ಲಿದ್ದಾನೆ. ಅಲ್ಲಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲೇ ಇರುವಂಥವನು. ಹಾಗೆ ಎಲ್ಲ ಗ್ರಹಗಳ ರಾಜನಾದಂತಹ ಸೂರ್ಯನ ಸ್ಥಾನ ಬಲಗೊಳ್ತಾ ಇರುವಂಥದ್ದು ಇದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ. ಹಾಗಾಗಿ ಕೆಲವು ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ. ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ. ಇಲ್ಲಿ ತೃತೀಯ ಸ್ಥಾನದಲ್ಲಿ ಚಂದ್ರ ಮತ್ತೆ ರವಿ ಇರುವಂತಹ ವೃಷಭ ರಾಶಿಯವರಿಗೆ ತುಂಬಾ ಅದೃಷ್ಟ ಇದೆ. ಏಕೆಂದ್ರೆ ಈ ದಿನ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿದ್ರೂ ಕೂಡ ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಇನ್ನು ಈ ದಿನ ಮನೆಯಲ್ಲಿ ಸ್ಥಿರಾಸ್ತಿಯ ವಿಚಾರವಾಗಲಿ, ಒಡವೆ ವಸ್ತುಗಳನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಾಗಲಿ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಪ್ರಯಾಣದ ವಿಚಾರ, ಅದು ಹೊರ ದೇಶಕ್ಕಿರ್ಬೋದು, ಪರಸ್ಥಳಕ್ಕಿರ್ಬೋದು, ದೇವಾಲಯ ಭೇಟಿ ಇರ್ಬೋದು, ಹಾಗೆ ಧಾರ್ಮಿಕ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಬರುವಂಥ ವಿಚಾರಗಳಿರ್ಬೋದು. ಎಲ್ಲ ಒಂದು ಕಡೆ ಇದಕ್ಕೂ ಕೂಡ ನಿಮ್ಮ ಮನಸ್ಸು ಹರಿಯುವಂಥದ್ದು. ನಿಮ್ಮ ಮನೆಯ ಒಂದು ಸೌಂದರ್ಯೀಕರಣಕ್ಕಾಗಿ ಖರ್ಚು ವೆಚ್ಚಗಳು ಕೂಡ ಆಗುವಂಥದ್ದಿದೆ. ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಹಾಗೆ ಆದಾಯವನ್ನು ಉತ್ತಮಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿರುತ್ತೆ. ಒಟ್ಟಾರೆ ಮನೆಯ ಎಲ್ಲ ಸದಸ್ಯರ ಒಪ್ಪಿಗೆಯನ್ನು ಪಡೆದೇ ಕೆಲಸಗಳನ್ನು ಮಾಡುವಂಥದ್ದು ನೀವು. ಹಾಗಾಗಿ ನಿಮ್ಮ ಜಾಣತನ ಇಲ್ಲಿದೆ. ಇದು ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಾ ಇದೆ. ಹಾಗೆ ಯಾವುದೇ ಒಂದು ಸಮಸ್ಯೆಗಳು ಹಣಕಾಸಿನ ವಿಚಾರದಲ್ಲಿ ಏನಾದರೂ ಬಂದರೆ ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಜೊತೆಗೆ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಆರಾಧನೆ ಮಾಡುವಂಥದ್ದನ್ನ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷದ ದಿನ. ಏಕೆ ಅಂತ ಹೇಳಿದ್ರೆ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಜೊತೆಗೆ ರವಿ ಕೂಡ ಇದ್ದಾನೆ. ಹಾಗಾಗಿ ರವಿಯ ಬಲದಿಂದ ಈ ಚಂದ್ರನಿಗೆ ಮತ್ತಷ್ಟು ತೇಜಸ್ಸು ಬರುವಂಥದ್ದು. ಹಾಗಾಗಿನೇ ಈ ದಿನ ಅತ್ಯುತ್ತಮವಾದಂತಹ ಒಂದು ಜೀವನ ಪಥವನ್ನು ಕಂಡುಕೊಳ್ಳುವಂಥದ್ದು ಇದೆ. ಇಲ್ಲಿಯವರೆಗೆ ಕೆಲವು ಮಾರ್ಗಗಳು ಗೊತ್ತಿಲ್ಲ, ಆದರೆ ಈ ದಿನ ಅದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದ ಆಳಕ್ಕೆ ಹೋದಂತೆ ಅದು ಅನಾವರಣಗೊಳ್ಳುವಂಥ ಬಹಳ ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ವಿಚಾರಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಇನ್ನು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸರ್ವ ರೀತಿಯಲ್ಲೂ ಪ್ರಯತ್ನವನ್ನು ಮಾಡ್ತೀರಿ. ಒಂದು ಸಣ್ಣ ಹುಲ್ಲು ಕಡ್ಡಿ ಸಿಕ್ಕಿದ್ರೂ ಕೂಡ ಅದರಿಂದ ಏನೇ ಪ್ರಯೋಜನ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಮಾಡ್ತಾ ಇರ್ತೀರಿ. ಹಾಗಾಗಿನೇ ಸಂತೋಷದಿಂದ ಇರುವಂತಹ ಸಂದರ್ಭ. ವ್ಯವಹಾರಸ್ಥರಿಗೆ ತುಂಬ ಲಾಭ ಇರುತ್ತೆ. ಹಾಗೆ ಆತ್ಮವಿಶ್ವಾಸ ನಿಮಗೆ ಎಷ್ಟು ಹೆಚ್ಚುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಈ ದಿನ ಅಗಾಧವಾದಂಥ ಆತ್ಮವಿಶ್ವಾಸ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳುವಂಥವ್ರು, ನಿಮ್ಮ ಪ್ರೀತಿಗೆ ನೀರನ್ನು ಎರೆದು ಪೋಷಿಸುವಂಥವ್ರು ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಒಂದು ರೀತಿಯ ನಿಗೂಢವಾದಂತಹ ಚೈತನ್ಯವನ್ನು ಒದಗಿಸ್ಕೊಡ್ತಾ ಇದೆ. ಹಾಗೆ ಮನೆಯಲ್ಲೂ ಕೂಡ ಶುಭ ಕಾರ್ಯಗಳಾಗಬೇಕು ಒಂದು ಪ್ರಯತ್ನದಲ್ಲಿರುವಂಥವ್ರಿಗೆ ಒಳ್ಳೆಯ ಫಲ ಈ ಸಂದರ್ಭದಲ್ಲಿದೆ. ಇನ್ನು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಆಗಸ್ಟ್ 4ನೇ ತಾರೀಕು ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಸಂದರ್ಭ ಇದು. ಯಾಕೆ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿಯಲ್ಲಿ ನೀವು ಏನನ್ನೇ ಮಾಡಿದ್ರೂ ಲಾಭ ಇದೆ. ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷ ಅನ್ನುವಂಥದ್ದು ಇದೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭ ತುಂಬ ಫಲಪ್ರದವಾಗಿರುವಂಥದ್ದು. ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಣೆಯಾಗುತ್ತೆ. ಒಳ್ಳೆಯ ಪ್ರಯತ್ನ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಯನ್ನ ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಆಲದ ಎಲೆಯ ಮೇಲೆ ನಿಮ್ಮ ಆಸೆಗಳನ್ನು ಬರೆದು ಅದನ್ನ ಹರಿಯುವ ನೀರಿನಲ್ಲಿ ತೇಲಿಬಿಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಮೀನರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ರವಿ ಮತ್ತೆ ಚಂದ್ರ ಇರುವಂತಹ ಸಂದರ್ಭ ಇದು. ಹಾಗೆ ರವಿಯ ಅನುಗ್ರಹದಿಂದ ಶತ್ರುಗಳಿಂದ ನೀವು ಮುಕ್ತಿಯನ್ನು ಹೊಂದುವಂಥದ್ದು, ಶತ್ರುಗಳ ಕೈ ನೀವು ಮೊಟಕುಗೊಳಿಸುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ವಿಚಾರಧಾರೆಗಳು ಹಾಗೆ ಭಗವಂತನ ಅನುಗ್ರಹ, ಸೂರ್ಯನ ಅನುಗ್ರಹ ವಿಶೇಷವಾಗಿ ಇರೋದರಿಂದ ಕೆಲಸಗಳು ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಹಾಗೆ ಈ ದಿನ ಕಳೆದು ಹೋದಂತಹ ವ್ಯಕ್ತಿ ವಾಪಸ್ ಬರ್ತಾರೆ. ಕಳೆದು ಹೋಗಿರುವಂತಹ ಹಣ ವಾಪಸ್ ಬರುತ್ತೆ. ಒಡವೆ ವಸ್ತ್ರಗಳು ಎಲ್ಲ ಒಂದು ಕಡೆ ಇದೆ, ಅದು ಕೂಡ ಸರಿಯಾಗಿ ಸಮರ್ಪಕವಾಗಿ ನೀವು ಹುಡುಕಿದ್ರೆ ಅಥವಾ ತಡಕಿದ್ರೆ ನಿಮಗೆ ವಾಪಸ್ಸು ಬಂದೇ ಬರುತ್ತೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸಾಮಾಜಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಯಶಸ್ಸು ಇದೆ. ಏಕೆಂದರೆ ಆ ಯೋಗ ನಿಮಗೆ ಹೆಚ್ಚಿನ ಬಲವನ್ನು ತಂದು ಕೊಡ್ತಾ ಇದೆ. ಹಾಗಾಗಿ ಮಾನಸಿಕ ಶಾಂತಿ ಸಮಾಧಾನವನ್ನು ಹೊಂದಲಿಕ್ಕೆ ಬಹಳ ವಿಶಿಷ್ಟವಾಗಿರುವಂಥ ದಿನ ಇದು. ಇನ್ನು ಯಾವುದೇ ಒಂದು ಧಾರ್ಮಿಕ ಉತ್ಸವಗಳಲ್ಲಿ ಭಾಗವಹಿಸುವಂತಹ ಅವಕಾಶ ನಿಮಗೆ ಲಭಿಸ್ತಾ ಇರುತ್ತೆ, ಒಳ್ಳೆಯದಾಗತ್ತೆ. ಇನ್ನು ಕುಂಭರಾಶಿ
ಕುಂಭರಾಶಿಯವರಿಗೆ 6ರ ಸ್ಥಾನದಲ್ಲಿ ರವಿ ಮತ್ತೆ ಚಂದ್ರ ಸ್ಥಿತರಾಗಿರುವಂತಹ ಸಂದರ್ಭ. ಹಾಗೆ ಈ ದಿನ ರವಿ ಪುಷ್ಯ ಯೋಗ ಇರೋ ಸಂದರ್ಭದಲ್ಲಿ ನೀವು ಮನೆಯವರನ್ನ ಸಂತೋಷ ಪಡಿಸ್ತೀರಿ. ಮನೆಯವರು ತಳೆದಿದ್ದಂತಹ ತಪ್ಪು ಅಭಿಪ್ರಾಯಗಳು ದೂರ ಸರಿಯುತ್ತೆ. ಹಾಗೆ ಮನೆಯ ಹಿರಿಯರ ಒಂದು ಸಲಹೆ ನಿಮಗೆ ಬಹಳ ಸೂಕ್ತವಾಗಿ ಸಿಕ್ಕುವಂಥದ್ದು. ಹಣಕಾಸಿನ ನೆರವು ಕೂಡ ನಿಮಗೆ ಒದಗಿ ಬರ್ತಾ ಇದೆ. ಹಾಗಾಗಿ ಹಣದ ಕೊರತೆ ನಿಮ್ಮನ್ನ ಕಾಡಲ್ಲ. ಹಾಗೆ ಸಾಮಾಜಿಕ ಕಾರ್ಯದಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ. ಪ್ರೀತಿ ಸಂಪಾದನೆ ಮಾಡ್ಕೊಳ್ತೀರಿ. ಹಾಗೆ ಹೊಸ ವ್ಯಾಪಾರವನ್ನು ಆರಂಭ ಮಾಡಬೇಕು ಅಂತಿದ್ರೆ ಬಹಳ ಅತ್ಯುತ್ತಮವಾದಂತಹ ಸಂದರ್ಭ ಇದು. ಇದರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನೀವು ಶ್ರಾವಣ ಮಾಸದಲ್ಲಿ ನಿಜ ವ್ಯವಹಾರವನ್ನ ಮುಂದುವರಿಸಬಹುದು. ಒಳ್ಳೆ ಲಾಭ ಇದೆ. ಹಾಗೆ ಸಂತಾನ ಭಾಗ್ಯ, ಉದ್ಯೋಗ ಭಾಗ್ಯ, ಇನ್ನು ಸ್ಥಿರಾಸ್ತಿಯ ಭಾಗ್ಯ, ಮನೆಯ ವಿಚಾರ ಇವೆಲ್ಲವೂ ಕೂಡ ನಿಮ್ಮ ಅನಿಸಿಕೆಯಂತೆ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ತಾಮ್ರದ ಪಾತ್ರೆಯಲ್ಲಿ ಈ ದಿನ ನೀವು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ ಒಳ್ಳೆಯದಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ನೀವು ಕೂಡ ಸೂರ್ಯನ ಆರಾಧನೆ ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಯಾವುದೇ ಒಂದು ವ್ಯವಹಾರಗಳಲ್ಲೂ ಕೂಡ ಅದನ್ನು ಸರಿಯಾಗಿ ನೋಡಿ ಸೂಕ್ತ ಸಮಯದಲ್ಲಿ ಆರಂಭ ಮಾಡಬೇಕು. ಏಕೆಂದರೆ ಆರಂಭ ಸರಿ ಇರಲ್ಲ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳು ಸಮಸ್ಯೆಯಿಂದ ಕೂಡಿದ್ರೆ ಕೆಲವು ಅರ್ಧಂಬರ್ಧಕ್ಕೆ ನಿಲ್ಲುತ್ತೆ, ಕೆಲವು ವಿಪರೀತವಾಗಿ ಖರ್ಚಿಗೆ ದಾರಿಯಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಹೇಗೆ ಚಂಚಲವಾಗಿದೆಯೋ ಅದೇ ರೀತಿ ಕೆಲಸ ಕಾರ್ಯಗಳು ಕೂಡ ಗುರಿಯನ್ನು ತಲುಪಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ನಿಮ್ಮ ಯೋಜನೆಗಳು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ತುದಿ ಹಂತದಲ್ಲಿ ಇರುತ್ತೆ, ಕೊನೆಯ ಹಂತದಲ್ಲಿ ಇರುತ್ತೆ. ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ಅಚಾತುರ್ಯಗಳಿಂದ ಈ ದಿನ ಅಂತಹ ಒಂದು ಸಂದರ್ಭವನ್ನು ಕೂಡ ಹಾಳು ಮಾಡಿಕೊಳ್ಳುವಂಥದ್ದು ಇದೆ. ಹಾಗೆ ವಿನಾಕಾರಣ ವಿವಾದಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗೆ ಬೇರೆಯವರಿಗಾಗಿ ಈ ದಿನ ತುಂಬ ಶ್ರಮ ಪಡುವಂಥದ್ದು ಇದೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಈ ದಿನ. ಹಾಗೆ ಈ ದಿನ ನಿರೀಕ್ಷಿತ ಕೆಲಸ ಕಾರ್ಯಗಳನ್ನು ನಿಮ್ಮ ಸಂಗಾತಿಯ ನೆರವಿನಿಂದ ಮಾಡುವಂಥ ಇಚ್ಛಾಶಕ್ತಿ ಇದೆ. ಯಾರಲ್ಲಿ ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರು ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಯಾವುದೇ ಒಂದು ಕಷ್ಟ ಸುಖಗಳಿಗೆ ಅವರು ಭಾಗಿದಾರರಾಗಿದ್ದಾರೆ, ಪಾಲುದಾರರಾಗಿದ್ದಾರೆ, ಅಂಥವ್ರಿಗೆ ಲಾಭ ಇದೆ. ಆದರೆ ಕೆಲವರು ನೋಡಿ, ಮಾತುಕತೆ ಇಲ್ಲ, ದೂರದ ಪ್ರದೇಶದಲ್ಲಿ ವಾಸ ಇದ್ದಾರೆ, ಮನಸ್ತಾಪಗಳಿದೆ, ಅಂಥವರು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕಷ್ಟಪಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನೀವು ಭಗವಂತನ ಆರಾಧನೆಯನ್ನು ಮಾಡಿ, ಶಿವ ಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಸಂಸಾರ, ನಿಮ್ಮ ಸಂಗಾತಿ ಇವರು ಮೊದಲು ಸರಿ ಹೋಗಲಿ, ಅವರ ಒಂದು ಸಹ ಸಂಬಂಧಗಳು ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಅದರಲ್ಲೂ ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟುಕೊಂಡು ಕೆಲಸವನ್ನು ಆರಂಭ ಮಾಡ್ತೀರಿ. ಬೇರೆಯವರನ್ನು ಆಶ್ರಯಿಸಲ್ಲ, ಬೇರೆಯವರನ್ನು ಡಿಪೆಂಡ್ ಆಗಲ್ಲ. ಆದರೆ ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ನಿಮ್ಮ ವಿವೇಚನೆಯ ಬಗ್ಗೆ ಈ ದಿನ ನಿಮಗೆ ಸ್ವಂತ ಆಲೋಚನೆ ಇದೆ, ಆತ್ಮಶಕ್ತಿ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಈ ದಿನ ಇರುವಂಥ ತಪ್ಪು ಗ್ರಹಿಕೆಗಳನ್ನು ದೂರ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲವನ್ನು ಪಡ್ಕೊಳ್ತೀರಿ. ನಿಮ್ಮ ಪ್ರೀತಿ ಪಾತ್ರರ ನೆರವು ಚೆನ್ನಾಗಿದೆ. ಹಾಗೆ ನಿಮ್ಮ ಮಾತಿಗೆ ಒಂದು ಗೌರವ ಇದೆ, ಒಂದು ಗಮ್ಮತ್ತಿದೆ, ಒಂದು ತೂಕ ಇದೆ. ಹಾಗೆ ಈ ದಿನದಲ್ಲಿ ಕೌಟುಂಬಿಕ ಸೌಕರ್ಯಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುತ್ತೆ, ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಈ ದಿನ ಯಾವುದೇ ಒಂದು ರೀತಿಯಲ್ಲಿ ಅಪರಿಚಿತವಾದಂಥ ಕಾರ್ಯಕ್ಕೆ ಕೈ ಹಾಕಬೇಡಿ. ಗೊತ್ತಿಲ್ಲದೆ ಇರುವಂಥ ಜಾಗದಲ್ಲಿ ಪ್ರಯಾಣ ಮಾಡಬೇಡಿ. ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅಪರಿಚಿತರು, ಅಂಥವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇದನ್ನು ಸ್ವಲ್ಪ ಕಟ್ಟುನಿಟ್ಟಾಗಿ ನೀವು ಅನುಸರಣೆ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ಇದೆ. ಇನ್ನು ವೈವಾಹಿಕ ಜೀವನ ಸುಖದಿಂದ ಇದೆ, ಸಂತೋಷದಿಂದ ಇದೆ, ಏನೋ ಒಂದು ರೀತಿಯಲ್ಲಿ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಸಿಡುಕು ಅನ್ನುವಂಥದ್ದು ಏನಾದರೂ ಇದ್ದರೆ, ಯಾವುದೇ ಅಸಮಾಧಾನ ಇದ್ದರೆ ಅದನ್ನು ತೋರ್ಪಡಿಸ್ಕೊಳ್ಬೇಡಿ. ಅದನ್ನು ಆದಷ್ಟು ನೀವೇ ನಿಯಂತ್ರಣ ಮಾಡಿಕೊಳ್ಬೇಕು.
ಹಾಗೆ ನಿಮ್ಮ ಸ್ನೇಹಿತರ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಆ ಭೇಟಿಯ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ನಿಮ್ಮ ಒಂದು ಮನಪಟಲಕ್ಕೆ ಬರುವಂಥದ್ದು. ಹಾಗೆ ಅದನ್ನು ಜ್ಞಾಪಿಸ್ಕೊಳ್ತೀರಿ, ಸ್ಮರಣೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನದಲ್ಲಿ ನಿಮಗೆ ತೃಪ್ತಿಕರವಾದಂತಹ ಒಂದು ದಿನವಾಗುತ್ತೆ. ದೈವಿಕ ಚಿಂತನೆಗಳು ಹೆಚ್ಚಾಗುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟವಾದ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಪಾರ್ವತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಈ ದಿನ ಮಾತಿನಲ್ಲಿ ನಿಯಂತ್ರಣ ಇರಲ್ಲ. ಮಾತು ಬರೀ ಮಾತೇ ಈ ದಿನ ಆಗುವಂಥದ್ದು. ಕೆಲಸಕ್ಕಿಂತ ಮಾತು ಜಾಸ್ತಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆಯ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆ ಅನ್ನುವಂಥದ್ದು ಇರಬೇಕು. ಏಕೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಿಗೆ ಅವರ ನೆರವನ್ನು ನೀವು ಬಯಸ್ತಾ ಇದ್ದೀರಿ. ಅವರನ್ನು ನಿಮ್ಮ ಜೊತೆಯಲ್ಲಿ ಒಂದು ರೀತಿಯಲ್ಲಿ ಸಹಭಾಗಿದಾರರಾಗಿ ಇಟ್ಕೊಳ್ತಾ ಇದ್ದೀರಿ ನಿಮ್ಮ ಸ್ನೇಹಿತರನ್ನು. ಹಾಗಾಗಿ ಅಂಥವರ ಆಯ್ಕೆ ಬಹಳ ಅತ್ಯುತ್ತಮವಾಗಿರಬೇಕು. ಇಲ್ಲಾಂದರೆ ನಿಮ್ಮ ಯೋಜನೆಗಳು ಕೊಲಾಪ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ನೆಂಟರಿಷ್ಟರ ಮಧ್ಯದ ಆರ್ಥಿಕ ವ್ಯವಹಾರದಿಂದ ನೀವು ತಪ್ಪಿಸ್ಕೊಳ್ಬೇಕಾಗತ್ತೆ. ಹಣದ ವ್ಯವಹಾರವನ್ನು ಈ ದಿನ ಬಂಧುಗಳ ಜೊತೆ ಮಾಡಬೇಡಿ. ಏಕೆಂದರೆ ಈ ಲೇವಾದೇವಿ ವ್ಯವಹಾರವೇ ನಿಮಗೆ ಒಂದು ಕಪ್ಪು ಪಟ್ಟಿಯನ್ನು ಧರಿಸುವಂಥದ್ದು ಆಗುತ್ತೆ. ಹಾಗಾಗಿ ನಿಮ್ಮ ಗೌರವಕ್ಕೆ ಕಳಂಕ ತರುವಂಥ ಸಂದರ್ಭ ನಿಮ್ಮ ಬಂಧುಗಳಿಂದ ಆಗುವಂಥದ್ದು. ಸ್ವಲ್ಪ ದೂರ ಇಡಿ ಅವರನ್ನು. ಇನ್ನು ಈ ದಿನ ಪ್ರವಾಸದ ಒಂದು ಸಂದರ್ಭದಲ್ಲಾಗಲಿ, ಪ್ರಯಾಣದ ಸಂದರ್ಭ, ನಿಮ್ಮ ಒಂದು ಉದ್ದೇಶಿತ ಕಾರ್ಯಕ್ಕೆ, ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಸ್ವಲ್ಪ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಇದೆ. ಆದರೆ ಪ್ರಯಾಣದ ಸಂದರ್ಭದಲ್ಲಿ ಆದಷ್ಟು ಮೌನವಾಗಿದ್ದು ಪರಿಸ್ಥಿತಿಯನ್ನು ನೀವು ಸ್ಟಡಿ ಮಾಡಬೇಕು. ನಂತರದಲ್ಲೇ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಸ್ಥೆಯ ಬಗ್ಗೆ ಮೊದಲು ತಿಳ್ಕೊಳ್ಳಿ. ಖರ್ಚು ವೆಚ್ಚಿನ ಬಾಬ್ತಿಗಳ ಬಗ್ಗೆ ಸ್ವಲ್ಪ ಅರಿವಿರಲಿ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಹಾಗೆ ಈ ದಿನ ದೊಡ್ಡ ಮಟ್ಟದಲ್ಲಿ ಹಣದ ವ್ಯವಹಾರವನ್ನು ಮಾಡುವಂಥವ್ರು, ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ತಟಸ್ಥರಾಗಿರುವಂಥದ್ದು ಉತ್ತಮ. ಹಾಗೆ ಈ ದಿನ ವಯಸ್ಸಾದ ವ್ಯಕ್ತಿಗಳ ಆರೋಗ್ಯವನ್ನು ಸ್ವಲ್ಪ ನೋಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅನುಕೂಲಕರವಾದಂತಹ ಗ್ರಹ ಸ್ಥಾನಗಳಿದೆ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಶಕ್ತಿಗೆ ಮೀರಿದಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ. ಅಲ್ಲೂ ಕೂಡ 4 ಜನ ನಿಮ್ಮ ಜೊತೆಯಲ್ಲಿದ್ದು ಸಹಕಾರವನ್ನು ನೀಡ್ತಾರೆ. ಹಾಗೆ ಈ ದಿನ ಸಮಯೋಚಿತ ಒಂದು ನಿರ್ವಹಣೆಯಿಂದ ಒಂದು ನ್ಯಾರೋ ಎಸ್ಕೇಪ್ ಅನ್ನುವಂಥದ್ದು ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಬಹಳ ಕಷ್ಟಪಟ್ಟು ಬಹಳ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನು ನೀವು ನೋಡೋದ್ರಿಂದ ಈ ದಿನ ಆಗುವಂಥ ಅಪಘಾತದಿಂದ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಅದಕ್ಕೆ ನೀವು ಕಾರಣರಾಗಿದ್ದೀರಿ. ಏಕೆಂದರೆ ಕುಟುಂಬಸ್ಥರನ್ನು ಈ ದಿನ ಬಹಳ ಚೆನ್ನಾಗಿ ನೋಡ್ಕೊಳ್ತೀರಿ. ತುಂಬ ಗೌರವದಿಂದ ಈ ದಿನ ನಡ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಆಧ್ಯಾತ್ಮಿಕವಾಗಿ ಕೂಡ ಪ್ರಗತಿ ಇದೆ. ಇನ್ನು ಆರ್ಥಿಕವಾಗಿ ಪ್ರಗತಿ ಇರುವುದರ ಜೊತೆಗೆ ಈ ದಿನ ನಿಮ್ಮ ಮೌಲ್ಯಗಳು ಹೆಚ್ಚಾಗುವಂಥದ್ದು ಕೂಡ. ಹಾಗಾಗಿನೇ ಮನಸ್ಸಿಗೆ ಸಂತೋಷ. ಹಾಗೆ ನಿಮ್ಮ ಸುತ್ತಮುತ್ತಲ ಇರುವವರಿಗೂ ಕೂಡ ಈ ದಿನ ತುಂಬ ಸಂತೋಷವನ್ನೇ ತಂದು ಕೊಡ್ತೀರಿ. ವೃತ್ತಿಪರವಾದಂಥ ಉದ್ಯೋಗದಲ್ಲಿ ಜವಾಬ್ದಾರಿಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಿಭಾಯಿಸ್ತೀರಿ. ತುಂಬ ಎಫೆಕ್ಟಿವ್ ಇದೆ ಈ ದಿನ ನಿಮ್ಮ ತೀರ್ಮಾನ ಅನ್ನುವಂಥದ್ದು. ಹಾಗೆ ಈ ದಿನ ಯಾವುದೇ ಒಂದು ತೊಂದರೆಗಳು, ತಾಪತ್ರಯಗಳು ಏನಾದರೂ ಇದ್ದರೆ ಅದಕ್ಕೆ ಒಂದು ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಪ್ಲಸ್ ಪಾಯಿಂಟು. ಏಕೆಂದರೆ ಎಲ್ಲಿ ಸೋಲಾಯಿತು, ಯಾಕಾಯಿತು, ಅದಕ್ಕೆ ಕಾರಣ ಏನು, ಅದಕ್ಕೆ ಒಂದು ಪರಿಹಾರ ಏನು, ಇವೆಲ್ಲವನ್ನು ಬಹಳ ವಿಶೇಷವಾಗಿ ಬಹಳ ಶಕ್ತಿಯಿಂದ ಯುಕ್ತಿಯಿಂದ ನೀವು ಅದನ್ನು ಗಮನಿಸ್ತೀರಿ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಸಂಗಾತಿಯ ನೆರವು ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಸ್ವಲ್ಪ ಒತ್ತಡಗಳು ಬರಬಹುದು. ನಿಮ್ಮ ಒಂದು ಟ್ಯಾಲೆಂಟನ್ನೇ ಒಂದು ಪರೀಕ್ಷೆಗೆ ಒಳಪಡಿಸುವಂಥ ಒಂದು ಸನ್ನಿವೇಶ ಕೂಡ ಬರ್ಬೋದು. ಆದರೂ ಸಮಾಧಾನದಿಂದ ಇರ್ತೀರಿ.
ಅದರಲ್ಲಿ ಜಯ ಗಳಿಸ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಕ್ಲಿಷ್ಟಕರವಾಗಿರುವಂಥ ವಾತಾವರಣ ಇದೆ. ಅಷ್ಟು ಸುಲಭ ಅಲ್ಲ. ಏಕೆಂದರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಈ ದಿನ ಸ್ವಲ್ಪ ಶ್ರಮ ಪಡಬೇಕು. ಆದರೆ ನೀವು ಯಾರನ್ನು ನಂಬಿದ್ದೀರೋ ಅವರು ಕೈ ಕೊಡುವಂಥದ್ದು, ಅದರಲ್ಲೂ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾರೆ. ಇದು ನಿಮಗೆ ಸ್ವಲ್ಪ ಆಘಾತವನ್ನು ಕೂಡ ತರುತ್ತೆ. ಅದಕ್ಕಾಗಿಯೇ ಯಾವುದೇ ವಿಚಾರದಲ್ಲೂ ಕೂಡ 2 ಆಯ್ಕೆಗಳನ್ನು ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈ ಆಪ್ಷನ್ ಅನ್ನುವಂಥದ್ದು ಇದ್ದಾಗ ಮಾತ್ರ ನಿಮಗೆ ಕೆಲಸವನ್ನು ಬಹಳ ಬೇಗ ಶಿಫ್ಟ್ ಆಗುವಂಥದ್ದು ಇದೆ. ಹಾಗೆ ಈ ದಿನ ಅಡಾಪ್ಟಬಿಲಿಟಿ ಚೆನ್ನಾಗಿದೆ. ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಹಾಗೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥದ್ದು, ಇದು ನಿಮ್ಮ ವಿಶೇಷವಾದಂತಹ ಗುಣ. ಹಾಗೆ ಕೆಲವರನ್ನು ಅತಿಯಾಗಿ ಪ್ರೀತಿಸುವಂಥದ್ದು ಕೂಡ ಈ ದಿನ ಇದೆ. ಅವರ ಕಷ್ಟ ಸುಖಗಳನ್ನು ನೋಡಿಕೊಳ್ಳುವವರೆಗೂ ಕೂಡ ಈ ದಿನ ಹೋಗಬೇಕು ಅನ್ನುವಂಥ ಒಂದು ಮನಸ್ಸಿದೆ. ಆದರೆ ಪ್ರಾಕ್ಟಿಕಲ್ ಆಗಿ ಅದು ಸಾಧ್ಯ ಆಗಲ್ಲ ಅಂತ ಹೇಳಿ ನೀವು ಆ ಸತ್ಯವನ್ನು ಕಂಡುಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉದ್ಯೋಗಕ್ಕೆ, ನಿಮ್ಮ ಒಂದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗೆ, ಒಂದು ಪ್ರಗತಿಗೆ ಉತ್ತಮ ಅವಕಾಶ ಇದೆ. ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಕೆಲಸದ ಮೇಲೆ ನೀವು ಇಟ್ಟಿರುವಂತಹ ಒಂದು ವಿಶ್ವಾಸ, ನಿಮ್ಮ ಆತ್ಮವಿಶ್ವಾಸ, ಇದರಿಂದ ಕೆಲಸಗಳು ಬಹಳ ಬೇಗ ಪೂರ್ಣ ಆಗುವಂಥದ್ದು ಇದೆ. ಆದರೆ ಪೂರ್ಣ ಫಲ ನಿಮಗೆ ಸಿಕ್ಕಲ್ಲ. ಅದನ್ನು 3ನೆಯವರು ಅಪಹರಿಸುವಂಥ ಸಾಧ್ಯತೆ ಇದೆ. ಇಬ್ಬರ ಜಗಳ 3ನೆಯವನಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ನೀವು ಯಾವುದೋ ವಿಚಾರಕ್ಕೆ ಮನಸ್ತಾಪ ಮಾಡ್ಕೊಳ್ತಾ ಇದ್ದೀರಿ. ಅದರ ಲಾಭವನ್ನು ಇನ್ಯಾರೋ ಪಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿನ ಸಾಮರಸ್ಯ ಇದೆ, ಮೇಲ್ನೋಟಕ್ಕೆ ಕಂಡುಬರುತ್ತೆ. ಆದರೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಅದೇ ಹಳೆಯ ದ್ವೇಷ, ಹಳೆಯ ಒಂದು ವೈಷಮ್ಯ ಇರುವಂಥದ್ದು ಕೂಡ ಇರುತ್ತೆ. ಅಷ್ಟು ಬೇಗ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮರಿಬೇಕು ಅಂತ ಹೇಳಿದ್ರೆ ಈ ದಿನ ಆಧ್ಯಾತ್ಮಿಕ ವಿಚಾರದಲ್ಲಿ ನಿಮ್ಮನ್ನು ಹೆಚ್ಚು ತೊಡಗಿಸ್ಕೊಳ್ಬೇಕು. ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು. ಹಾಗೆ ನಿಮ್ಮ ಮನೆಯ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ನಡೀಬೋದು. ಆದರೂ ಕೂಡ ಈ ಒತ್ತಡದ ನಡುವೆ ಕೆಲಸಗಳನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಅದರಲ್ಲೂ ಈ ಸ್ಥಿರಾಸ್ತಿ ಖರೀದಿ ವಿಚಾರಗಳೇನಾದರೂ ಇದ್ದರೆ, ಮಾರಾಟದ ವಿಚಾರ ಇದ್ದರೆ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಅದ್ಭುತವಾದಂತಹ ಜಯಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ವಿಸ್ತರಣೆ ಆಗುವಂಥದ್ದು ಕೂಡ ಇದೆ. ಸಾಮಾಜಿಕ ವಲಯದಲ್ಲಿ ಈ ದಿನ ನಿಮ್ಮ ಮಾತು ಬೇಕು, ನಿಮ್ಮ ಉಪಸ್ಥಿತಿ ಬೇಕು, ನಿಮ್ಮ ಸಹಾಯ ಬೇಕು. ಅದಕ್ಕಾಗಿ ಜನ ಹಂಬಲಿಸುವಂಥದ್ದು ಕೂಡ ಇದೆ. ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ತೀರಿ. ಹಾಗೆ ಈ ದಿನ ಹೊಸ ವಿಚಾರಗಳತ್ತ ಗಮನ ಹರಿಸುವಂಥದ್ದು ಕೂಡ ಇದೆ. ಹೊಸ ವಿಚಾರಗಳು ಬರಬೇಕು. ಅದಕ್ಕಾಗಿ ಪುಸ್ತಕಗಳನ್ನು ಓದುವಂಥದ್ದು, ನಿಮ್ಮ ಗೆಳೆಯರನ್ನು ಭೇಟಿ ಮಾಡುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಜ್ಞಾನಕ್ಕೇನು ಕೊರತೆ ಇಲ್ಲ. ಎಲ್ಲೆಂದರಲ್ಲಿ ಈ ಜ್ಞಾನ ಅನ್ನುವಂಥದ್ದು ಸಿಕ್ಕತ್ತೆ, ನಾಲೆಡ್ಜ್ ಅನ್ನುವಂಥದ್ದು ಇದೆ. ಆದರೆ ಅದನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾತ್ರ ನೀವು ಮಾಡಬೇಕಾಗತ್ತೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಪಕ್ಕಕ್ಕೆ ಇಡುವಂಥದ್ದು ಉತ್ತಮ. ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಯಾರೋ ಏನೋ ಅಂದರು, ಯಾರೋ ಒಂದು ಮಾತಾಡಿದ್ರು, ಅಥವಾ ಯಾರೋ ಅವಮಾನ ಮಾಡಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮನ್ನು ನೀವೇ ಶಿಕ್ಷಿಸಿಕೊಳ್ಳುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಊಟ ಮಾಡದೇ ಇದ್ದರೆ ಆಯಿತು ಅನ್ನುವಂಥ ಧೋರಣೆ ಇದೆ. ಕೆಲವು ಸೌಲಭ್ಯ ಇಲ್ಲದೆ ಇದ್ದರೆ ಆಯಿತು ಅನ್ನುವಂಥ ಒಂದು ಧೋರಣೆ ಇದೆ. ಇದನ್ನು ಸ್ವಲ್ಪ ಬಿಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಗತಿಯ ಹಾದಿಯನ್ನು ಮುಂದುವರಿಸಿ. ಅದಕ್ಕೆ ನಿಮ್ಮ ಹಿರಿಯರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ, ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ವಿಶೇಷವಾಗಿದೆ. ಇದನ್ನು ಸ್ವಲ್ಪ ಕಣ್ತೆರೆದು ನೋಡಬೇಕು. ಹಾಗೆ ನಿಮಗೆ ಯಾರು ಉಪಕರಿಸಿದ್ದಾರೆ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಅದರಲ್ಲೂ
ಪರಿಸ್ಥಿತಿಗಳು ಕೈಮೀರಿ ಹೋಗ್ತಾ ಇದ್ದಾಗ ಅದನ್ನು ನಿಮ್ಮತ್ತ ಸೆಳ್ಕೊಳ್ಳುವಂತಹ ಒಂದು ವಿಶೇಷ ಸಾಮರ್ಥ್ಯ ಈ ದಿನ ಇದೆ. ಹಾಗೆ ಈ ದಿನ ಒಂದು ಕೆಟ್ಟ ಹವ್ಯಾಸ ಆಗಲಿ ಕೆಟ್ಟ ಆಲೋಚನೆಗಳನ್ನಾಗಲಿ ದೂರ ಇಟ್ಟು ಸಭ್ಯವಾಗಬೇಕು, ಸುಸಂಸ್ಕೃತವಾಗಬೇಕು ಈ ಬದುಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತೀರಿ. ಹಾಗೆ ಈ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ಗೌರವ ಸ್ಥಾನಮಾನಗಳು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಮನಃಶಾಂತಿ ಕೂಡ ನಿಮಗೆ ಸಿಕ್ಕುವಂಥದ್ದು. 4 ಜನರ ಪರಿಚಯ ಇಲ್ಲಿ ಆಗುತ್ತೆ, ಅವರ ಕಷ್ಟ ಸುಖಗಳ ವಿಚಾರ ವಿನಿಮಯ ಆಗುತ್ತೆ. ಅದನ್ನು ನೀವು ಹೋಲಿಸಿಕೊಂಡಾಗ ನಿಮ್ಮನ್ನು ಭಗವಂತ ಎಷ್ಟೋ ಸುಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಇದು ನಿಮಗೆ ಅನುಭವಕ್ಕೆ ಬರಬೇಕು. ಇದು ಯಾವುದೇ ವಿಶ್ವವಿದ್ಯಾಲಯ ಒಂದು ಕೋರ್ಸನ್ನು ಮಾಡಿ ನಿಮಗೆ ಕಲಿಸಲ್ಲ, ಯಾವುದೂ ಪದವಿಯಲ್ಲಿ ಇದನ್ನು ಕಲಿತ್ಕೊಳ್ಳುವಂಥದ್ದಲ್ಲ. ನಿಮ್ಮ ಜೀವನ ಅನ್ನುವಂಥ ಒಂದು ಪರೀಕ್ಷೆಯಲ್ಲಿ ಇದನ್ನೆಲ್ಲ ಎದುರಿಸಬೇಕಾಗತ್ತೆ, ಅದರಲ್ಲಿ ಗೆಲುವನ್ನು ಪಡ್ಕೊಳ್ಬೇಕು. ಹಾಗೆ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಅನುಭವವನ್ನು ಅಪ್ಲಿಕೇಶನ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥದ್ದು ಇದೆ. ಏಕೆಂದರೆ ಕೆಲವೊಮ್ಮೆ ನಮಗೆ ನಾಲೆಡ್ಜ್ ಇರುತ್ತೆ ಒಂದು ವಿಚಾರದ ಬಗ್ಗೆ. ಈಗ ಈಜಾಡುವಂಥದ್ದು, ನೀರಿನಲ್ಲಿ ನಾವು ಈಜಾಡಬೇಕು ಅಂತ ಹೇಳಿದ್ರೆ ಅದರ ಜ್ಞಾನ ಏನಿದೆ ಗೊತ್ತು, ಆದರೆ ಪ್ರಾಕ್ಟಿಕಲ್ಲಾಗಿ ಅದರ ಪರಿಚಯ ಆಗಿರಲ್ಲ. ಹಾಗಾಗಿ ಈ ದಿನ ಪುಟ್ಟ ಪುಟ್ಟ ವಿಚಾರಗಳಲ್ಲೂ ಕೂಡ ಬಹಳ ಅದ್ಭುತವಾದಂತಹ ಅನುಭವವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇದರಿಂದ ನಿಮಗೆ ಆತ್ಮವಿಶ್ವಾಸ ಬೆಳೆಯುತ್ತೆ, ದೃಢ ಚಿತ್ತದಿಂದ ಕೆಲಸಗಳನ್ನು ಎದುರಿಸ್ತೀರಿ. ಹಾಗೆ ನೀವು ತೆಗೆದುಕೊಂಡಂತಹ ತೀರ್ಮಾನಗಳಿಗೆ ಈ ದಿನ ಸ್ವಲ್ಪ ಭದ್ರ ಆಗಿಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ ಫಲ ಅಷ್ಟಕ್ಕಷ್ಟೇ. ಹಾಗೆ ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ದೌರ್ಬಲ್ಯವನ್ನು ಅಂದರೆ ನಿಮ್ಮ ವೀಕ್ನೆಸ್ಸನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಇವತ್ತು ಚೆನ್ನಾಗಿರುತ್ತೆ, ನಿಮ್ಮ ವಿಚಾರಗಳನ್ನು ಶೇರ್ ಮಾಡ್ತೀರಿ, ಆದರೆ ಅದೇ ವ್ಯಕ್ತಿ ನಾಳೆ ನಿಮಗೆ ಶತ್ರುವಾಗಿ ಎದುರು ನಿಂತಾಗ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಎಷ್ಟೋ ರಹಸ್ಯಗಳು, ಎಷ್ಟೋ ವಿಚಾರಗಳು ಬೇರೆಯವರಿಗೆ ಈ ಒಂದು ಮಾಧ್ಯಮದ ಮೂಲಕನೇ ತಿಳಿದಿರುವಂಥದ್ದು. ಹಾಗಾಗಿ ಯಾವುದೋ ಜೋಶಲ್ಲಿ ಯಾರಿಗೂ ಹೇಳ್ತೀರಿ, ಅದು ಅಪಾರ್ಥಕ್ಕೆ ಒಳಗಾಗುವಂಥದ್ದು, ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗುವಂಥದ್ದು ಆಗುತ್ತೆ. ಅದಕ್ಕಾಗಿಯೇ ಹಣಕಾಸಿನ ನಷ್ಟಗಳು ಉಂಟಾಗುವಂಥದ್ದು, ಸಂಬಂಧಗಳು ಕೂಡ ದೂರ ಸರಿಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಮಕ್ಕಳ ಚಟುವಟಿಕೆಗಳ ಮೇಲೆ ಈ ದಿನ ಸ್ವಲ್ಪ ನಿಗಾ ಇಡುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಮಕ್ಕಳು ಬೆಳೀತಾ ಇದ್ದಾರೆ, ಶಾಲಾ ಕಾಲೇಜುಗಳನ್ನು ಮುಗಿಸಿ ಅವರ ಒಂದು ಪ್ರಬುದ್ಧವಾದ ಹಂತಕ್ಕೆ ಬರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗೆ ಈ ದಿನ ನಿಮ್ಮ ಒಂದು ಆಸೆ ಬಯಕೆ ಏನಿದೆ ಅದನ್ನು ನಿಯಂತ್ರಿಸ್ಕೊಳ್ಬೇಕು, ಇಲ್ಲಾಂದರೆ ಮುಜುಗರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮಾನಸಿಕ ಒತ್ತಡ ಇದೆ, ಕೆಲವು ಕೆಲಸಗಳಲ್ಲಿದೆ, ನಿಮ್ಮ ಸಂಗಾತಿಯಿಂದ ಒತ್ತಡ ಇದೆ, ಖಿನ್ನತೆ ತರುವಂಥ ಒಂದು ಸುದ್ದಿ ಈ ದಿನ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸಾಧಾರಣವಾದಂತಹ ದಿನ, ಅದನ್ನು ಅದ್ಭುತ ಮಾಡ್ಕೊಳ್ಬಹುದು, ಅದು ನಿಮ್ಮ ಕೈಲಿದೆ. ಆದರೆ ಸ್ವಲ್ಪ ವಿವೇಚನೆ ಬೇಕಾಗುತ್ತೆ. ಹಾಗೆ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಪ್ರಾಕ್ಟಿಕಲ್ ಆಗಿ ಇರಬೇಕು. ಇದರಿಂದ ಸಾಧ್ಯ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಈ ದಿನ ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮೊದಲು ಕ್ರಮವನ್ನು ಕೈಗೊಳ್ಳಬೇಕು. ಆಗಿರುವಂಥ ಡ್ಯಾಮೇಜನ್ನು ಮೊದಲು ತಡಿಬೇಕು. ಹಾಗೆ ಈ ದಿನ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ಧಾಟಿಯಲ್ಲಿ ಬೇರೆಯವರನ್ನು ಮೂದಲಿಸಬೇಡಿ, ಬೇರೆಯವರಲ್ಲಿ ತಪ್ಪನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ನಿಮ್ಮದು ಎಷ್ಟಿದೆಯೋ ಅದಕ್ಕೆ ಮಾತ್ರ ಈ ದಿನ ನೀವು ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಒಂದು ಸನ್ನಿವೇಶ ಕೂಡ ಎದುರಾಗ್ತಾ ಇದೆ. ಎಲ್ಲ ಒಂದು ಖುಷಿ ಲವಲವಿಕೆಯಿಂದ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಕೆಲವು ತೊಂದರೆಗಳನ್ನು ಎದುರಿಸಲಿಕ್ಕಾಗದೆ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳ ಬಗ್ಗೆ ವಿಚಲಿತರಾಗಬೇಡಿ. ಸಮಯೋಚಿತವಾಗಿ ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ. ಅದಕ್ಕಾಗಿಯೇ ಪೂರ್ವ ಸಿದ್ಧತೆ ಬಹಳ ಮುಖ್ಯ. ಹಾಗೆ ಈ ದಿನದಲ್ಲಿ
ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಅನ್ನುವಂಥದ್ದು ಬೇಕಾಗುತ್ತೆ. ಅಂದರೆ ವಿಚಾರಗಳನ್ನು ಮೊದಲು ಗ್ರಹಿಸಿಕೊಂಡ ವಿಚಾರಗಳನ್ನು ಹೇಗೆ ಅನುಭವಿಸಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಗೆ ಎಲ್ಲ ಒಂದು ಕಡೆ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ. ಅಷ್ಟು ಸುಲಭಕ್ಕೆ ಆಗಲ್ಲ. 4 ಜನ ಜೊತೆಯಲ್ಲಿ ನಿಂತರೂ ಕೆಲಸಗಳು ಅಪೂರ್ಣ ಆಗಿಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ಹೊಸದಾಗಿ ವಾಹನ ಖರೀದಿ ಮಾಡುವಂಥವ್ರು ಅಥವಾ ಈ ಉದ್ಯೋಗವನ್ನು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋವಂಥವ್ರು ನಾಳೆ ನಿರ್ಧಾರ ಮಾಡಿ ಈ ದಿನ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಡಿ. ಇನ್ನು ಈ ದಿನ ಮನೆಯಲ್ಲಿ ಒಂದು ನೆಮ್ಮದಿ ಇದೆ, ಸುಖ ಶಾಂತಿ ಇದೆ. ಅದನ್ನು ಬಳಸ್ಕೊಂಡು ಈ ದಿನ ನಿಮ್ಮ ಒಂದು ಪರಿಸ್ಥಿತಿಯನ್ನು ನೀವು ಎಷ್ಟು ಎತ್ತರಕ್ಕೆ ಬೇಕೋ ಅಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಒಂದು ಸಾಮರ್ಥ್ಯ ಇರುವಂತಹ ಸಂದರ್ಭ ಇದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿಯವರಿಗೆ ಈ ದಿನ ತುಂಬ ಗೌರವಾನ್ವಿತವಾದಂಥ ದಿನ. ಅದರಲ್ಲೂ ವಿರುದ್ಧ ಲಿಂಗದ ಸ್ನೇಹಿತರ ಮೇಲೆ ಈ ದಿನ ನಿಮಗೆ ಆಸಕ್ತಿ ಜಾಸ್ತಿ. ಅಂಥವರನ್ನೇ ಈ ದಿನ ಹೆಚ್ಚು ಆಯ್ಕೆ ಮಾಡ್ಕೊಳ್ತೀರಿ. ಅವರ ಒಡನಾಟ ಇರುತ್ತೆ. ಅವರ ಜೊತೆಯಲ್ಲಿ ಈ ದಿನ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯಿರಿ. ಹಾಗೆ ಈ ದಿನ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಒಂದು ಮಾತುಗಳನ್ನು ನಿಮ್ಮ ಸಂಗಾತಿಯಿಂದ ಕೇಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿ ನಿಮಗೆ ಸಿಗ್ತಾರೆ. ಇದು ನಿಮ್ಮ ಒಂದು ಅಚೀವ್ಮೆಂಟು. ಏಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಸಹಾಯ ಕೊಡುವಂಥವರೇ ಕಡಿಮೆ. ಅದರಲ್ಲೂ ಎಲ್ಲರೂ ಸ್ವಾರ್ಥವಾಗಿ ಅವರವರ ಕೆಲಸಗಳನ್ನೇ ಮಾಡಿಕೊಳ್ಳುವಂಥವರು. ಆದರೆ ನೀವು ಮಾತ್ರ ಈ ದಿನ ವಿಶೇಷವಾದ ಆಲೋಚನೆಯಲ್ಲಿ ಇರ್ತೀರಿ. ಹಾಗೆ ಆಡಿರುವ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುವಂಥದ್ದು. ಇಲ್ಲಾಂದರೆ ಅದಕ್ಕಿಂತ ಅವಮಾನ ಬೇಕಾ? ಆ ಒಂದು ಸಂದರ್ಭದಲ್ಲಿ ನಿಮ್ಮ ಅಸ್ತಿತ್ವದ ಪ್ರಶ್ನೆಯೇ ನಿಮಗೆ ಮುಂದೆ ಬರುವಂಥದ್ದು ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಹೆಚ್ಚಿನ ಗಮನ ಬೇಕು. ಸೋಮಾರಿತನ ಬಿಟ್ಟುಬಿಡಿ. ಇನ್ನು ವಿಶೇಷವಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಆಸಕ್ತಿ ಇಟ್ಕೊಂಡು ಮುಂದುವರಿರಿ. ನಿಮ್ಮ ಕೆಲಸದ ವ್ಯಾಪ್ತಿ ಅಧಿಕವಾಗಿ ಆ ಸಂದರ್ಭದಲ್ಲಿ ನಿಮಗೆ ಹೆಚ್ಚು ಜನರ ಪರಿಚಯ ಕೂಡ ಆಗುತ್ತೆ. ಹೆಚ್ಚು ವಿಶ್ವಾಸವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳನ್ನು ಸ್ವಲ್ಪ ಅಲಕ್ಷ್ಯ ಮಾಡುವಂಥದ್ದು ಉತ್ತಮ. ವಿರೋಧಿಗಳ ಸಂಖ್ಯೆಯನ್ನು ಗುರುತಿಟ್ಕೊಳ್ಳಿ. ಸದ್ಯಕ್ಕೆ ಸುಮ್ಮನಿರಿ. ನಾಳೆ ದಿನ ಅದರ ಬಗ್ಗೆ ನೀವು ಮುಂದುವರಿಸ್ಬೋದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಅದರಲ್ಲೂ ಕೆಲವರು ನಿಮ್ಮ ಬಗ್ಗೆ ಗಾಳಿ ಸುದ್ದಿಯನ್ನು ಹಬ್ಬಿಸ್ತಾರೆ. ಆ ಸುದ್ದಿಯೇ ನಿಮಗೆ ವಿಶೇಷವಾಗಿ ಪರಿಣಮಿಸುತ್ತೆ. ಹಾಗಾಗಿ ಬಹಳ ದಿನಗಳಿಂದ ನೀವು ಅಂದುಕೊಂಡಿದ್ದಂಥ ಕೆಲಸವನ್ನು ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಸ್ವಲ್ಪ ನಾಚಿಕೆಯ ಅಂಶ ಕೂಡ ಕಡಿಮೆ ಇರುತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಅಗ್ರೆಸಿವ್ ಆಗಿರುವಂಥ ಒಂದು ಸ್ವಭಾವ ಬರ್ಬೋದು. ಹಾಗಾಗಿ ನಿಮ್ಮನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಹಿಡಿದ ಕೆಲಸವನ್ನು ಕೈ ಬಿಡದಿರುವಂಥ ಹಠ ಇರಬೇಕು ಈ ದಿನ. ಆಗ ಕೆಲಸ ಯಶಸ್ವಿ ಆಗುತ್ತೆ. ಇಲ್ಲಾಂದರೆ ಕೆಲಸ ಅರ್ಧಂಬರ್ಧ ಆಗುವಂಥದ್ದು ಕೂಡ ಇದೆ. ಇನ್ನು ಯಾವುದೇ ಒಂದು ಸಮಸ್ಯೆಯನ್ನು ಬಹಳ ಅನಾಯಾಸವಾಗಿ ಎದುರಿಸುವಂಥ ಧೈರ್ಯ ಇದೆ. ಆ ಧೈರ್ಯವನ್ನು ನಿಮ್ಮ ಸಂಗಾತಿ ಕೊಡ್ತಾರೆ. ಹಾಗೆ ಸ್ವಯಂ ಹುಟ್ಟಿನಿಂದ ಕೆಲವು ಧೈರ್ಯಗಳು ನಿಮಗೆ ಬಂದಿರುವಂಥದ್ದು ಇದೆ. ಆದರೆ ಅದನ್ನು ಯಾವ ರೀತಿ ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದೀರಿ, ಹೇಗೆ ಅನುಭವಿಸ್ತಾ ಇದ್ದೀರಿ ಅನ್ನುವಂಥದ್ರ ಮೇಲೆ ಅದರ ಫಲ ನಿರ್ಧಾರಿತವಾಗುತ್ತೆ. ಹಾಗೆ ಈ ದಿನ ಯಾವುದೇ ಹೊಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಹಾಗಾಗಿ ಯಾವುದೇ ಅಗ್ರಿಮೆಂಟ್ ಆಗಲಿ, ಯಾವುದೇ ಒಂದು ಕಮಿಟ್ಮೆಂಟ್ ಆಗಲಿ, ಅದನ್ನು ನೀವು ಬರವಣಿಗೆಯಲ್ಲಿ ಕಾಣಿಸುವಂಥದ್ದು ಉತ್ತಮ. ಬಾಯಿ ಮಾತಿಗೆ ಯಾವುದೇ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಇರಲಿ. ಇನ್ನು ಸರ್ಕಾರದ ಕಾನೂನಿನ ನೀತಿ ನಿಯಮಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಅದರಿಂದ ಒಂದು ಲಾಭ ಇದೆ, ಅದರಿಂದ ಒಂದು ಅನುಕೂಲಕರ ಇದೆ ನಿಮಗೆ. ಹಾಗೆ ಈ ದಿನದ ಉತ್ತರಾರ್ಧದಲ್ಲಿ ನಿಮ್ಮ ಆತ್ಮವಿಶ್ವಾಸ ದೃಢಚಿತ್ತದಿಂದ ಎದುರಿಸುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಆಡುವಂಥ ಆಟ ನಿಮಗೆ
ಮನಃಶಾಂತಿಯನ್ನು, ಮನಸ್ಸಿಗೆ ತೃಪ್ತಿಯನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದಲ್ಲಿ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಎಲ್ಲೂ ಯಾಮಾರಬೇಡಿ, ಎಲ್ಲೂ ಎಡವಬೇಡಿ. ಹಾಗಾಗಿ ಒಂದಲ್ಲ ಎರಡು ಸಲ ನಿಮ್ಮ ಒಂದು ಸ್ಥಿತಿಗತಿಗಳನ್ನು ಭದ್ರಪಡಿಸ್ಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇದೆ ನೋಡಿ. ಅದರಲ್ಲೂ ದೇವರ ದರ್ಶನ ಮಾಡುವಂಥದ್ದು, ದೇವರ ಸೇವೆಯನ್ನು ಮಾಡುವಂಥದ್ದು, ಅದು ಹಣ ಎಷ್ಟೇ ಖರ್ಚಾದರೂ ಕೂಡ ಈ ದಿನ ಒಂದು ತೃಪ್ತಿಯಿಂದ ಕೆಲಸ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಸ್ವಲ್ಪ ಚಿಂತೆ ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿ ಮಕ್ಕಳ ಓದಿನ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ಈ ದಿನ ತುಂಬ ಕಳಕಳಿ ಇರುವಂಥ ಸಂದರ್ಭ. ಹಾಗೆ ಈ ದಿನ ವಿದೇಶದಲ್ಲಿರುವಂಥವರು ಅಥವಾ ಪರಸ್ಥಳದಲ್ಲಿ ಇರುವಂಥ ಬಂಧುಗಳಿಂದ ನಿಮಗೆ ಒಳ್ಳೆಯ ಲಾಭ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಅಭಿರುಚಿಯನ್ನು ಹೊಂದಿದ್ದೀರಿ ಅವರು ಮುಂದುವರಿಸಿ. ಏಕೆಂದರೆ ನಿಮಗೆ ಸೂಕ್ತವಾದಂಥ ಒಂದು ವೇದಿಕೆ ಬಹಳ ಬೇಗ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಅನ್ನಿಸಿದ್ದನ್ನು ಹೇಳಿಕೊಳ್ಳುವಂಥದ್ದು, ಮನಸ್ಸಿಗೆ ಬಂದಂತಹ ವಿಚಾರಗಳನ್ನು ಬಹಳ ಎಚ್ಚರಿಕೆಯಿಂದ ನೀವು ಫುಲ್ಫಿಲ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಪರವಾಗಿ ನೀವು ನಿಲ್ಲುವಂಥದ್ದು, ಅವರ ತಪ್ಪು ಒಪ್ಪುಗಳನ್ನು ಕೂಡ ಈ ದಿನ ಮನ್ನಿಸಿ ಅವರ ಜೊತೆಯಲ್ಲಿರ್ತೀರಿ. ಒಂದು ಜಗಳ, ಒಂದು ಮನಸ್ತಾಪ ಅಂತ ಹೇಳಿದ್ರೆ ತಪ್ಪು ಯಾರದ್ದೇ ಆಗಿದ್ರೂ ಕೂಡ ನಿಮ್ಮ ಕುಟುಂಬಸ್ಥರ ಪರವಾಗಿ ನೀವು ನಿಲ್ಲುವಂಥದ್ದು ಕೂಡ ಇದೆ. ಹಾಗಾಗಿ ಕುಟುಂಬವನ್ನು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತೀರಿ. ಇನ್ನು ಈ ದಿನ ಬೆಲೆ ಬಾಳುವ ವಸ್ತುಗಳ ಖರೀದಿಯ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಏಕೆಂದರೆ ಈ ದಿನ ನೀವು ಮಾಡುವಂಥ ಫಲಗಳು, ಕೆಲಸಗಳು ಒಳ್ಳೆ ಫಲವನ್ನು ತರುತ್ತೆ, ಅಕ್ಷಯವಾಗುತ್ತೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.